ಶನಿವಾರ ದಿನಾಂಕ 21/3/2026 ಶನಿವಾರ ಬೆಳಗ್ಗೆ ಸುಮಾರು 7 ಗಂಟೆಗೆ ಪಿಡಿಹಳ್ಳಿ ಲಿಮಿಟ್ಸ್ನ ಕರೇಕಲ್ ಅನ್ನೋ ಒಂದು ವಿಲೇಜ್ನಲ್ಲಿ ಒಂದು ಮನೆಯಲ್ಲಿ ಒಂದು 58 ವರ್ಷ ವಯಸ್ಸಿನ ಮಹಿಳೆ ಈರಮ್ಮ ಅಂತ ಇವಳಿಗೆ ಆಕ್ಸಿಡೆಂಟಲಿ ಬೆಂಕಿ ತಾಗಿ ಡೆತ್ ಆಗಿದೆ ಅನ್ನೋವಂಥದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪಿಡಿಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಸ್ವಲ್ಪ ಸಸ್ಪಿಷಿಯಸ್ ಆಗಿ ಒಂದು ಮೃತದೇಹ ಕಂಡು ಬಂದಿದ್ದರಿಂದ ಹೆಚ್ಚಿನ ಸೋಕೋ ಟೀಮ್ ಹಾಗೆ ಡಾಗ್ ಸ್ಕ್ವಾಡನ್ನು ಸ್ಥಳಕ್ಕೆ ಕರೆಸ್ಕೊಳ್ಳಲಾಗ್ತದೆ. ಆನಂತರ ಪರಿಶೀಲನೆಯಿಂದ ತಿಳಿದು ಬಂದಿದ್ದೇನಂತಂದರೆ ಇದು ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಮಹಿಳೆಗೆ ಕೊಲೆ ಮಾಡಿ ಆನಂತರದಲ್ಲಿ ಅವಳನ್ನು ಆಕ್ಸಿಡೆಂಟಲ್ ಕಾಣೋ ರೀತಿಯಲ್ಲಿ ಅವಳಿಗೆ ಬರ್ನ್ ಮಾಡಿರೋವಂಥದ್ದು ಇದ್ದಂಥದ್ದು. ಬಟ್ ಇನಿಷಿಯಲ್ ಇನ್ಫಾರ್ಮೇಷನ್ ಪ್ರಕಾರ ಸಸ್ಪಿಷಿಯಸ್ ಡೆತ್ ಅಂತ ಹೇಳಿಬಿಟ್ಟು UDR ಸಂಖ್ಯೆ 2/26 194 ಸಬ್ಸೆಕ್ಷನ್ 3 ಸಬ್ಸೆಕ್ಷನ್ 4 ಆಫ್ BNSS ಅಲ್ಲಿ ಪ್ರಕರಣ ದಾಖಲು ಮಾಡಲಾಗ್ತದೆ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ಈ ಮಹಿಳೆ ಏನಿದ್ದಾಳೆ ವೃದ್ಧೆ 58 ವರ್ಷ ವಯಸ್ಸಿನವಳು, ಇವಳಿಗೆ 3 ಜನ ಮಕ್ಕಳಿದ್ದು 2 ಹೆಣ್ಮಕ್ಳು ಹಾಗೂ ಒಬ್ಬ ಗಂಡು ಮಗ ಇದ್ದು, ಮಗ ಇದ್ದವನು ಅದೇ ಮನೆಯಲ್ಲಿ ಮೇಲ್ಗಡೆ ಮಹಡಿ ಮೇಲೆ ಮಗ ಮತ್ತು ಸೊಸೆ ಮಲಗ್ತಾ ಇದ್ದಂಥದ್ದು. ಮಗ ಇದನ್ನು ಮೊದಲನೇ ಬಾರಿಗೆ ನೋಡಿ ಬೆಂಕಿ ಹೊಗೆ ಕಂಡಿದ್ದರಿಂದ ಇಮಿಡಿಯೇಟ್ಲಿ ಅವರ ಚಿಕ್ಕಪ್ಪನಿಗೆ ಕರೆದು ಇನ್ಫಾರ್ಮ್ ಮಾಡಿ ಆ ಸ್ಥಳದಿಂದ ಬೆಂಕಿ ನಂದಿಸುವಂಥ ಪ್ರಯತ್ನ ಮಾಡ್ತಾನೆ. ಆನಂತರದಲ್ಲಿ ಕಂಪ್ಲೇಂಟ್ ರಿಸೀವ್ ಆಗ್ತದೆ. ಹೆಚ್ಚಿನ ಪರಿಶೀಲನೆಯಲ್ಲಿ ಡ್ಯೂರಿಂಗ್ ಪೋಸ್ಟ್ ಮಾರ್ಟಮ್ ನಮಗೆ ಕಂಡುಬಂದಂಥದ್ದು ಮಹಿಳೆಯ ದೇಹದ ಮೇಲೆ ಕೆಲವು ಶಾರ್ಪ್ ವೆಪನ್ನಿಂದ ಇಂಜೂರ್ ಮಾಡಿರುವಂಥ ಒಂದಷ್ಟು ಉಂಡುಗಳು ಕಂಡುಬರ್ತದೆ. ಸೊ ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಕೆಲವು ಆಸ್ತಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ಸು ಇವರ ಮನೆಯಲ್ಲೇ ಇದ್ದಂಥದ್ದು, ಮಕ್ಕಳು ಹಾಗೂ ಮೊಮ್ಮಕ್ಕಳು, ಅವರನ್ನು ನಾವು ಮತ್ತೆ ಹೆಚ್ಚಿನ ನಿಗಾವಣೆ ಮಾಡಿ ಹೆಚ್ಚಿನ ಟೆಕ್ನಿಕಲ್ ಡೀಟೇಲ್ಸನ್ನು ಸ್ವಲ್ಪ ನಾವು ಪರಿಗಣನೆಗೆ ತಗೊಂಡು ಕರೇಕಲ್ ವಿಲೇಜಲ್ಲಿದ್ದಂತಹ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಾಗ ನಮಗೆ ಇದರಲ್ಲಿ ಇವರದೇ ಮೊಮ್ಮಗ ವೀರೇಂದ್ರ 22 ಇಯರ್ಸ್ ಏಜ್, ಇವನು ದುರುದ್ದೇಶದಿಂದ ಆ ಮಹಿಳೆಯನ್ನು ಹತ್ಯೆಗೈದು ಅದು ಆಕ್ಸಿಡೆಂಟಲ್ ಆಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ಅವಳಿಗೆ ಪೆಟ್ರೋಲನ್ನು ಸುರಿದು ಬಿಟ್ಟು ಬೆಂಕಿ ಹಚ್ಚಿ ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ಥರದಲ್ಲಿ ಕಾಣೋ ಥರ ಅದನ್ನು ಮಾಡಿ ಪರಾರಿಯಾಗಿರುವಂಥದ್ದು. ಈಗಾಗಲೇ ಈ ಆರೋಪಿಯನ್ನು ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಎನ್ಕ್ವೈರಿ ತನಿಖೆ ಮಾಡಲಾಗ್ತಾ ಇದೆ. ಪರಿಶೀಲನೆಯಿಂದ ಈಗಾಗಲೇ ನಮಗೆ ತಿಳಿದು ಬಂದಿರೋದೇನೆಂದರೆ ಇವನಿಗೆ ಇನ್ನೊಂದು 2 ಅಕಂಪ್ಲೀಸ್ ಅಂದರೆ ಕೋ ಅಕ್ಯೂಸ್ಡ್ ಇದ್ದಾರೆ ಅನ್ನೋವಂಥದ್ದು, ಅದನ್ನು ಕೂಡ ನಾವು ಪತ್ತೆ ಹಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಬ್ಲಾಸ್ಟ್ ಮಾಡಿಲ್ಲ, ಬಟ್ ಬೆಂಕಿ ಹಚ್ಚಿರೋದನ್ನು ಫಸ್ಟ್ ನಮಗೆ ರಿಪೋರ್ಟ್ ಮಾಡಿದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ನೋಡಿರೋವಂಥವರಿಗೆ ಅದು ಅನಿಸಿದೆ, ಬ್ಲಾಸ್ಟ್ ಆಗಿದ್ದಕ್ಕೆ ಬೆಂಕಿ ತಾಗಿದೆ ಅನ್ನೋವಂಥದ್ದು. ಬಟ್ ಯಾವುದೇ ರೀತಿ ಸಿಲಿಂಡರ್ ಬ್ಲಾಸ್ಟ್ ಮಾಡಿಲ್ಲ, ಬೆಂಕಿ ಹಾಕಿ ಹೋಗಿದ್ದಾರೆ. ಸೊ ಹಾಗಾಗಿ ನಮಗೆ ಇಮಿಡಿಯೇಟ್ ಬಾಡಿ ನೋಡಿದಾಗ ಬೆಂಕಿ ತಾಗಿದೆ ಅನ್ನೋದಷ್ಟೇ ಕಾಣ್ತಾ ಇತ್ತು. ಆ ಸೂಟ್ ಪಾರ್ಟಿಕಲ್ಸು ಬ್ಲ್ಯಾಕ್ ಪಾರ್ಟಿಕಲ್ಸ್ ಇದ್ದಿದ್ದರಿಂದ ಕಟ್ ವೂಂಡ್ಸ್ ನಮಗೆ ಗೊತ್ತಾಗಲಿಲ್ಲ ಫಸ್ಟಿಗೆ ಬಾಡಿ ನೋಡಿದಾಗ. ಯಾವಾಗ PM ಅಲ್ಲಿ ಕಂಪ್ಲೀಟ್ ಬಾಡಿ ವಾಶ್ ಮಾಡಲಾಯಿತು ಆವಾಗ ನಮಗೆ ವೂಂಡ್ಸ್ ಇದ್ದಿದ್ದು, ಇಂಜುರೀಸ್ ಇದ್ದಿದ್ದು ಶಾರ್ಪ್ ವೆಪನ್ನಿಂದ ಕಂಡು ಬಂತು. ಹೆಚ್ಚಿನ ಭಾಗ ಆಸ್ತಿಗೆ ಆ ಲೇಡಿ ಅವರಿಗೆ ಆಬ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಯಾವುದೇ ರೀತಿಯಾದಂತಹ ಪ್ರಾಪರ್ಟಿನ ದುಡ್ಡಿನ ಅವಶ್ಯಕತೆ ಇತ್ತು ಈ ಹುಡುಗನಿಗೆ, ಹಾಗಾಗಿ ಈ ಆರೋಪಿಗೆ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅವರು ಅನ್ನುವಂಥ ಒಂದು ಕಾರಣಕ್ಕೆ ಅವ್ರಿಗೆ ಈ ಥರ ಮಾಡಿರುವಂಥ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.